ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಅಂತಂದರೆ ವೀಡಿಯೋನ ಮಾಡಿಟ್ಕೊಂಡಿದ್ರು ಕೂಡ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂತಂದರೆ ಮಗನಿಗೆ ಮಿಡ್ ಟರ್ಮ್ ಎಕ್ಸಾಮ್ ಇತ್ತು. ಹಾಲಿಡೇಸಿಗೆ ದಸರಾ ಹಾಲಿಡೇಸಿಗಿಂತ ಮುಂಚೆನೇ ಮಿಡ್ ಟರ್ಮ್ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಮಗನ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋ ಹಾಗಾಯ್ತಲ್ಲ. ಸೊ ವಿಡಿಯೋ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ, ಸ್ವಲ್ಪ ಸ್ಟಾಪ್ ಮಾಡೋಣ ಅಂತ ಹೇಳಿ ವೀಡಿಯೋಗಳನ್ನ ಯಾವುದೂ ಕೂಡ ಅಪ್ಲೋಡ್ ಮಾಡಿರಲಿಲ್ಲ. ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋದೇ ಆಗೋಯಿತು. ಸೊ ಚಿಕ್ಕ ಮಕ್ಕಳಿಗೆ ಓರಲ್ ಎಷ್ಟಾದರೂ ಹೇಳ್ಕೊಟ್ಬಿಡ್ಬೋದು, ಬಟ್ ರೈಟಿಂಗ್ ತುಂಬಾ ಹಿಂಸೆ. ನನ್ನ ಪಾಪಗೆ ಕನ್ನಡ ಬರೆಯೋದು ಅಂತಂದರೆ ಸ್ವಲ್ಪ ಕಷ್ಟಪಡ್ತಾನೆ, ಬರೆಯೋದು ಅಷ್ಟು ಈಸಿಯಾಗಿ ಬರೆಯಲ್ಲ. ಸೊ ಹಾಗಾಗಿ ಕನ್ನಡನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಬೇರೆ ಎಕ್ಸಾಮ್ಗಳಿದ್ದರೂ ಕೂಡ ಸ್ವಲ್ಪ ಕನ್ನಡ ಜಾಸ್ತಿ ಮಾಡಿದ್ರೆ ಅವನು ಸ್ವಲ್ಪ ರೈಟಿಂಗ್ ಚೆನ್ನಾಗಿ ಬರಲಿ ಅಂತ. ಸೊ ಸ್ವಲ್ಪ ಓದಿಸಿದೆಲ್ಲ ಆಗಿತ್ತು ಅಂತ ಹೇಳಿ ಸಂಜೆ ಟೈಮ್ ಆಗಿತ್ತು, ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಕಡಲೆ ಬೀಜನ ಬೇಯಿಸ್ಕೊಂಡು ಅದಕ್ಕೆ ಬೇಕಂಗಿರೋಂಥ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಫ್ರೆಶ್ ಆಗಿರೋ ಅಂಥ ತೆಂಗಿನ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್, ಸ್ವಲ್ಪ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕು ಅಂತಂದರೆ ಸ್ವಲ್ಪ ಲೆಮನ್ ರಸನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ. ಸೊ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ಇದು ಈವ್ನಿಂಗ್ ಟೈಮು ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಆಗಿ, ಒಂಥರ ಹೆಲ್ತಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ನ್ಯಾಕ್ಸ್ನ ರೆಡಿ ಮಾಡಿಟ್ಟಿದ್ದೆ. ಹಸ್ಬೆಂಡು ಕೂಡ ಇದೇ ಟೈಮಿಗೆ ಬರ್ತಾಯಿದ್ರು, ಸೊ ಎಲ್ರಿಗೂ ಆಗಲಿ ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ. ಇನ್ ಡೀಟೇಲಾಗಿ ಎಕ್ಸಾಕ್ಟ್ ಮೆಷರ್ಮೆಂಟ್ ಬೇಕು ಅಂತಂದರೆ ರೆಸಿಪಿಯಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಆಚೆ ಹೋಗಿ ಬರೋಣ ಅಂತ ಹೇಳಿ ನಮ್ಮ ಮನೆ ಹತ್ರನೇ ನಿಯರೆಸ್ಟ್ ಇರೋವಂಥ ಮಹದೇಶ್ವರ ಟೆಂಪಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ಸಾಯಂಕಾಲ ಟೈಮ್ ತುಂಬಾ ಫ್ರೀ ಇರುತ್ತೆ. ಆಮೇಲೆ ಸಾಯಂಕಾಲ ಪೂಜೆ ಎಲ್ಲ ಚೆನ್ನಾಗಿರೋದ್ರಿಂದ ನನಗೂ ಸ್ವಲ್ಪ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಮನೇಲಿ ಇದ್ದಿದ್ದು, ಎಲ್ಲಾದರೂ ಹೊರಗಡೆ ಹೋಗಿ ಬಂತು ಅಂತಂದರೆ ಸ್ವಲ್ಪ ಏನಾದರೂ ಕೆಲಸ ಮಾಡಬೇಕು ಅಂತಂದರೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ. ಹಾಗಾಗಿ ಹಸ್ಬೆಂಡ್ ಕೂಡ ಈವ್ನಿಂಗ್ ಬಂದ್ರಲ್ವ, ಸ್ನ್ಯಾಕ್ಸ್ ತಿಂದ್ಕೊಂಡು ಹೀಗೆ ಸುತ್ತಾಡಿಕೊಂಡು ಹೀಗೆ ಟೆಂಪಲ್ಗೂ ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ. ಸೊ ಈವ್ನಿಂಗ್ ಬಂದಿರೋದ್ರಿಂದ ಯಾರೂ ಅಷ್ಟೊಂದು ಜನ ಇರಲೇ ಇಲ್ಲ, ತುಂಬಾ ಫ್ರೀ ಅನ್ನಿಸ್ತು. ಬರೀ ನಾವೇ ಅಷ್ಟೇ ಇದ್ದಿದ್ದು. ಹಾಗಾಗಿ ನನ್ನ ಮಗಳು ಕೂಡ ತುಂಬಾ ಖುಷಿಯಾಗಿ ಓಡಾಡಿಕೊಂಡು ಆಟಾಡ್ತಾ ಇದ್ಲು. ಸೊ ಹೀಗೆ ಹೊರಗಡೆ ಕರ್ಕೊಂಡ್ಬಂತು ಅಂತಂದರೆ ಅವ್ರಿಗೂ ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಅಂತ ಅಷ್ಟೇ. ಹೋಗೋಣ ಅರೆ ಬಾ. ಟೆಂಪಲಿಂದ ಬಂದ ಮೇಲೆ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಹೋಗೋಕ್ಕಿಂತ ಮುಂಚೆ ಚಪಾತಿನ ಚೆನ್ನಾಗಿ ನಾದಿಸಿ ಎತ್ತಿಟ್ಟು ಹೋಗಿದ್ದೆ. ಹಾಗಾಗಿ ಚಪಾತಿಗೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ ಕುರ್ಮಾ ಮಾಡೋಣ ಅಂತ. ಸೊ ಇದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಜೊತೆಗೆ ಮಕ್ಕಳು ಇರೋದ್ರಿಂದ ಆದಷ್ಟು ವೆಜಿಟೇಬಲ್ಗಳನ್ನ ಆ್ಯಡ್ ಮಾಡಿ ಮಾಡ್ಕೊಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದರಲ್ಲಿ ಯಾವುದೇ ತರಕಾರಿಗಳನ್ನ ಆ್ಯಡ್ ಮಾಡಿದ್ರೂ ಕೂಡ ಮಕ್ಕಳಿಗೆ ಅಷ್ಟೊಂದು ಗೊತ್ತಾಗಲ್ಲ, ಯಾವುದು ಇಷ್ಟ ಆಗಲ್ಲ ಆ ತರಕಾರಿಗಳನ್ನ ಹೆಚ್ಚು ಈ ರೀತಿ ಮಾಡ್ಕೊಡೋದ್ರಿಂದ ಅವರಿಗೆ ಆ ತರಕಾರಿದು ಟೇಸ್ಟು ಗೊತ್ತೇ ಆಗಲ್ಲ. ಯಾಕಂದರೆ ಎಲ್ಲ ರೀತಿ ತರಕಾರಿಗಳನ್ನ ಆ್ಯಡ್ ಮಾಡಿರೋದ್ರಿಂದ ಅವರು ಕೂಡ ಡಿಫ್ರೆಂಟಾಗಿ ಟೇಸ್ಟಾಗಿರುತ್ತೆ ಅಂತ ಹೇಳಿ ಖುಷಿಯಾಗೂ ಕೂಡ ತಿಂತಾರೆ ಅಂತ ಹೇಳಿ ಚಪಾತಿನ ಬೇಗ ನಾದಿಸಿಟ್ಟು ಹೋಗಿರೋದ್ರಿಂದ ಅದು ಕೂಡ ಸಾಫ್ಟಾಗಿ ಸ್ಪಾಂಜಾಗಿ ಬರುತ್ತೆ ಅಂತ ಬೇಗನೆ ನಾದಿಸಿಟ್ಟು ರೆಡಿ ಮಾಡಿಟ್ಟಿದ್ದೆ. ಸೊ ಈಗ ಟೆಂಪಲಿಂದ ಬಂದಮೇಲೆ ಎಲ್ಲ ರೀತಿ ತರಕಾರಿಗಳನ್ನೂ ಸ್ವಲ್ಪ ಕಟ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಎಲ್ಲ ಒಂದೇ ಮೆಷರ್ಮೆಂಟಲ್ಲಿ ತೊಗೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮನೇಲಿರೋವಂಥ ತರಕಾರಿಗಳನ್ನೇ, ಅಂದರೆ ಕ್ಯಾರೆಟ್ ಆಗಿರ್ಬೋದು, ಬೀನ್ಸು, ಆಲೂಗೆಡ್ಡೆ, ಒಂದು ಮೀಡಿಯಮ್ ಸೈಜ್ ಆಗಿರುವಂಥ ಈರುಳ್ಳಿ, ಸ್ವಲ್ಪ ಗೆಡ್ಡೆಕೋಸು, ಕ್ಯಾಪ್ಸಿಕಮ್ ಮತ್ತು ಹೀರೆಕಾಯಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 2 ಮೀಡಿಯಮ್ ಸೈಜ್ ಆಗಿರುವಂತಹ ಟೊಮ್ಯಾಟೋನ ಹಚ್ಚಿ ಆ್ಯಡ್ ಮಾಡ್ಕೋತೀನಿ. ಇದನ್ನೆಲ್ಲ ನಾನು ಒಂದೇ ಸಲ ಕುಕ್ಕರಿಗೆ ಒಂದು ಮೀಡಿಯಮ್ ಗ್ಲಾಸ್ ಇರೋವಂಥ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ರುಚಿಗೆ ಬೇಕಾಗಿರೋವಂಥ ಉಪ್ಪನ್ನ ಆ್ಯಡ್ ಮಾಡಿ ಒಂದು 2 ವಿಷಲ್ ಕೂಗಿಸ್ಕೋತೀನಿ. ಈ ರೀತಿ ಕೂಗಿಸ್ಕೊಳ್ಳೋದ್ರಿಂದ ಎಲ್ಲ ತರಕಾರಿಗಳು ಕೂಡ ಈವನ್ ಆಗಿ ಬೇಯುತ್ತೆ, ಜೊತೆಗೆ ಟೈಮು ಕೂಡ ಸೇವ್ ಆಗುತ್ತೆ ಅಂತ ಅಷ್ಟೇ. ಸೊ ನಾನು ಈ ರೀತಿ ಮಾಡ್ತಿರೋದ್ರಿಂದ ನಿಮಗೇನಾದರೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಈ ರೀತಿ ಫಾಲೋ ಮಾಡಿ ನೋಡಿ, ಟೇಸ್ಟು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಡೈರೆಕ್ಟಾಗಿ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋತೀನಿ. ಇನ್ ಕೇಸ್ ನಿಮ್ಗೆ ಈ ಥರ ಇಷ್ಟ ಆಗಲ್ಲ ಅಂತಂದರೆ ಲಾಸ್ಟಲ್ಲಿ ಒಗ್ಗರಣೆಗೂ ಕೂಡ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಆ್ಯಡ್ ಮಾಡ್ಬೋದು. ಬಟ್ ಈ ರೀತಿ ಮಾಡೋದ್ರಿಂದ ಒಂದೇ ಸಲ ಈವನಾಗಿ ಕುಕ್ ಆಗುತ್ತೆ, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ನಾನು ಈ ರೀತಿ ಮಾಡ್ತೀನಿ. ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಆ್ಯಡ್ ಮಾಡ್ತೀನಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು.
ಮಕ್ಕಳಿಗೆ ಇದ್ರ ರೀತಿ ಎಕ್ಸಾಮ್ ಅಂತ ಇದ್ದಾಗ ಆದಷ್ಟು ಲೈಟ್ ವೆಯ್ಟ್ ಇರೋಂಥ ಅಡುಗೆಗಳಾಗಿರ್ಬೋದು ಅಥವಾ ತುಂಬ ಕಡಿಮೆ ಟೈಮಲ್ಲಿ ಮಾಡುವಂಥ ಅಡುಗೆಗಳು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಾನು ಕಾಮನಾಗಿ ನನ್ನ ಮಗನಿಗೆ ಎಕ್ಸಾಮ್ ಇರೋ ಟೈಮಿಗೆ ನಾನು ಅನ್ನ ಸಾಂಬಾರು ಮಾಡೋಕ್ಕೆ ಹೋಗಲ್ಲ. ಯೂಶ್ವಲಾಗಿ ಹೆಚ್ಚು ತಿನ್ನಲ್ಲ ನಾವು ಅನ್ನ ಸಾಂಬಾರನ್ನ. ಬಟ್ ಆ ಥರ ಇದ್ದಾಗ ನಾನು ಟ್ರೈ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಈ ರೀತಿ ಏನಾದ್ರೂ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಇದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಪ್ರತಿಯೊಂದು ತರಕಾರಿಗಳನ್ನ ಆ್ಯಡ್ ಆಗಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳು ಬೆಳವಣಿಗೆ ಕೂಡ ತುಂಬಾ ಒಳ್ಳೆಯದು ಅಂತ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಇದು ಆಲ್ಮೋಸ್ಟ್ ಕುಕ್ ಆಯಿತು. ಇದಕ್ಕೆ ಜಸ್ಟು ರುಬ್ಕೊಂಡು ಒಗ್ಗರಣೆ ಕೊಟ್ಟರೆ ಸಾಕಾಗ್ಬಿಡುತ್ತೆ. ರುಬ್ಬಕ್ಕೆ ಸಿಂಪಲ್ಲಾಗಿ ನಾನು ಒಂದು ಕಡಿಮೆ ಇಂಗ್ರೀಡಿಯೆಂಟ್ಗಳನ್ನ ಅಷ್ಟೇ ಆ್ಯಡ್ ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಎಲೆ ಆಗೋಷ್ಟು ಫ್ರೆಶ್ ಕರಿಬೇವು ಎಲೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಇರೋವಂಥ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ತೆಂಗಿನ ಪೀಸ್ಗಳನ್ನ ನಾನು ಕಟ್ ಮಾಡಿ ಆಲ್ರೆಡಿ ಒಂದು ಬಾಕ್ಸಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇಲ್ಲ ಅಂತಂದರೆ ಆ ಟೈಮಿಗೆ ಎಲ್ಲದೂ ರೆಡಿ ಮಾಡ್ಕೊಳ್ಳೋಕ್ಕೆ ತುಂಬಾ ಹಿಂಸೆ ಅಂತ. ಹಾಗಾಗಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನದು ಕಟ್ ಮಾಡಿರೋಂಥ ಪೀಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ಕೋತೀನಿ. ಟೇಸ್ಟು ಇದರಿಂದನೇ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆನ ಆ್ಯಡ್ ಮಾಡ್ತೀನಿ. ಇದರಿಂದ ಸ್ವಲ್ಪ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಗ್ರೇವಿಗೆ ಅಂತ. ನೀವು ಬೇಕು ಅಂತಂದರೆ 1-2 ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಬೋದು. ನನ್ನ ಮಗನಿಗೆ ಸ್ವಲ್ಪ ಕೆಮ್ಮು ಅಂತ ಹೇಳಿ ನಾನು ಇದನ್ನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ಹುಳಿಗೆ ಇರಲಿ ಅಂತ ಸ್ವಲ್ಪ ಹುಣಸೆ ಹಣ್ಣು, ಖಾರಕ್ಕೆ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಜಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಮಾಡಿದ್ರೆ ಕುರ್ಮ ರೆಡಿ ಆಗುತ್ತೆ. ನನ್ನ ಮಗನಿಗೆ ನಾಳೆ ಇಂಗ್ಲೀಷ್ ಎಕ್ಸಾಮ್ ಇತ್ತು, ಹಾಗಾಗಿ ಸ್ವಲ್ಪ ರೆಡಿ ಮಾಡಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈವ್ನಿಂಗ್ ಟು ನೈಟ್ ರೂಟೀನ್ ಇದಾಗಿತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆದಷ್ಟು ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಹೀಗೆ ನೋಡ್ತಾರೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.